ಇವತ್ತು ಕೆಂಪಣ್ಣವರ ನಂತರ ಇವರು ಏನು ನಿಮ್ಮನ್ನ ಸಂಘಟನೆ ಮಾಡಿ ಇಂಥ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಮಾಡೋದು ನನಗೆ ನಮ್ಮ ಕರ್ನಾಟಕ ರಾಜ್ಯ ಫೆಡರೇಷನ್ ನಾವು ಇದೇ ತರ ಬೆಳಗಾವಿಯಲ್ಲಿ ಸುಮಾರು 15,000 ಜನ ಸೇರಿಸಿದ್ವಿ. ಯಾಕೆ ಅಂದ್ರೆ ನಮಗೂ ನಿಮ್ಗೂ ಒಂದೇ ನಾಣ್ಯದ ಎರಡು ಮುಖ, ಒಂದೇ ಧ್ವನಿ ನಾವು ನಡೀತಾ ಇದ್ವಿ. ನಾವಿದ್ರೆ ನೀವಿದ್ರೆ ನಾವಿಬ್ರು ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಯಾವುದೇ ಒಂದು ಸರ್ಕಾರ ಬಂದ್ರೆ ಸರ್ಕಾರ ನಡೆಸಕ್ ಆಗಲ್ಲ. ಆದ್ರೆ ನಮಗೆ ಬಂದಿರ್ತಕ್ಕಂಥ ಕಷ್ಟ, ನಿಮಗೆ ಬಂದಿರ್ತ ಕಷ್ಟ ಎರಡೂ ಒಂದೇ ತರ ಇದೆ. ಹಾಗಾಗಿ ಇವತ್ತು ನಮಗೆ ಇಡೀ ರಾಜ್ಯದಲ್ಲಿ ನಾವು ಹಿಂದೆ ನಾವು ಬಂದ್ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಪಾರ್ಲಿಮೆಂಟ್ ಅಲ್ಲಿಂದ ಫೋನ್ ಬಂತು, ದಯಮಾಡಿ ಏರ್ ಫೋರ್ಸ್ ಅಲ್ಲಿ ಇವತ್ತು ಕೆಲಸ ನಡೀತಾ ಇದೆ, ಮೋದಿ ಅವರ ಆಫೀಸಿಂದ ಬಂತು ನಮ್ಗೆ, ದಯಮಾಡಿ ನೀವು ನಮ್ಗೆ ಮೆಟೀರಿಯಲ್ ಕೊಡ್ಬೇಕು, ಇಲ್ಲ ಅಂದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅವತ್ತು ನಮ್ಗೆ ರಿಕ್ವೆಷನ್ ಮಾಡ್ಕೊಂಡ್ರು. ಅವತ್ತು ನಾವು ಅವ್ರಿಗೆ ಸರ್ಕಾರ ಏನೋ ಮಾಡುತ್ತೆ ಅಂತ ನಾವು ಅವತ್ತು ಬೆಂಬಲ ಕೊಟ್ಟು, ಅವತ್ತು ನಮ್ಗೆ ಇದೇ ತರ ನಿಮ್ಗೆ ಯಾವ ತರ ಯಾಮರಿಸ್ತಾವ್ರೆ 35,000 ಕೋಟಿ ನಿಮ್ಗೆ ಹಣನ ಯಾವ ತರ ನಿಮ್ಗೆ ಕೊಡ್ಬೇಕು, ಅದೇ ತರ ನಮ್ಗೆ ಇಡೀ ರಾಜ್ಯದಲ್ಲಿ ನಾವು ಎಲ್ಲ ಕ್ರಷರ್ಗಳನ್ನ ಇನ್ನ 100ಕ್ಕೆ 50 ಭಾಗ ನಿಲ್ಲಿಸುವಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ಅವರು ನಮ್ಗೆ 10 ರೂಪಾಯಿ ಇತ್ತು, ನಮ್ದು 20 ರೂಪಾಯಿ ಇತ್ತು, 30 ರೂಪಾಯಿ ಇತ್ತು, 70 ರೂಪಾಯಿ ಇತ್ತು. ಇವತ್ತು ಟೋಟಲ್ ಆಗಿ 70 + 30 GST ಎಲ್ಲ ಸೇರಿಸಿ 157 ರೂಪಾಯಿ ನಮ್ಗೆ ಹೊರೆ ಬಂದಿದೆ. ಅದೇ ತರ ನಿಮ್ಗೆ ನೀವು ಯಾವುದೇ ನಿಮ್ಮ ಇಲಾಖೆಯಲ್ಲಿ ನಿಮಗೆ ಅಂತ ತೊಂದರೆ ಕೊಡ್ತಾರೆ, ಅದೇ ತರ ನಮಗೂ ಸಹ ತೊಂದರೆ ಕೊಡ್ತಾರೆ. ಇವತ್ತು ಅಧಿಕಾರಿಗಳು ಅವರು ಉದ್ಧಾರ ಆಗ್ಲಿಕ್ಕೆ ಅವ್ರಿಗೆ ಬೇಕಾದಂತ ಕಾನೂನುಗಳನ್ನ ಮಾಡ್ಕೊಂಡು ಇವತ್ತು ಅವರು ಅವರ ಹೆಂಡತಿ ಮಕ್ಕಳು ಸುಖದ ಸುಪ್ಪತ್ತಿಗೆಯಲ್ಲಿ ಒಳ್ಳೊಳ್ಳೆ ರೇಸ್ ಬೇಸಿದ ಉಟ್ಕೊಂಡು ಅವ್ರ ಹೆಂಡತಿ ಮಕ್ಕಳು ಬದುಕ್ತಾವ್ರೆ. ಆದ್ರೆ ನಿಮ್ಮ ಮತ್ತು ನಮ್ಮ ಹೆಂಡತಿ ಮಕ್ಕಳು ಇವತ್ತು ಬೀದಿಗೆ ಬರೋ ಪರಿಸ್ಥಿತಿ ಈ ಸರ್ಕಾರ ಮಾಡಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಅವ್ರಿಗೆ ನೀವು ಕೊಟ್ಟಬಾರ್ದು. ನಿಮಗೆ ಏನ್ ಬರ್ಬೇಕಾಗಿರೋ ಬಾಕಿನ ನೀವು ವಸೂಲಿ ಮಾಡೋ ತನಕ ನಮ್ಮ ಫೆಡರೇಷನ್ ಆಫ್ ಗೋಲ್ಡ್ ಅಂಡ್ ಸ್ಟೋನ್ ಕ್ರಷರ್ ಅಸೋಸಿಯೇಷನ್ ಯಾವತ್ತೂ ಬೆಂಬಲ ಸೂಚಿಸುತ್ತೆ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.